ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತಿನ ವಿಡಿಯೋದಲ್ಲಿ ಪೋಷನ್ ಟ್ರ್ಯಾಕರ್ ಮನೆಯಲ್ಲೇ ಕುಂತ್ಕೊಂಡು ಓಪನ್ ಮಾಡ್ತಿದ್ರೆ ನಿಮಗೆ ಯಾವೆಲ್ಲ ಪ್ರಶ್ನೆಗಳು ಕೇಳುತ್ತಿದೆ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ಟೋಟಲಾಗಿ 3 ಕ್ವಶನ್ ಕೇಳುತ್ತೆ ಮತ್ತು ನೀವು ಮನೆಯಿಂದ ಅಂಗನವಾಡಿ ಕೇಂದ್ರಕ್ಕೆ ಎಷ್ಟು ದೂರ ಇದ್ದೀರಿ ಅಂತ ಕಿಲೋಮೀಟರ್ ತೋರಿಸ್ತದೆ. ಐ ಆಮ್ ಆನ್ ಲೀವ್, ಐ ಆಮ್ ಆನ್ ಆಫೀಸಲ್ ಡ್ಯೂಟಿ, ಐ ಆಮ್ ಆನ್ ಅಡಿಷನಲ್ ಚಾರ್ಜಸ್ ಅಂತಿದೆ. ನೀವು ಅದರಲ್ಲಿ ನೀವೇನಾದರೂ MPR ಮೀಟಿಂಗು ಮತ್ತು ಇನ್ನೊಂದು ಕೇಂದ್ರದ ಪ್ರಭಾರ ಇದ್ದರೆ ನಿಮಗೆ ಯಾವುದು ಆಯ್ಕೆ ಆಗುತ್ತೆ ಅದನ್ನ ಆಯ್ಕೆ ಮಾಡಿಕೊಂಡು ಓಕೆ ಬಟನ್ ಕ್ಲಿಕ್ ಮಾಡಬೇಕು. ಆವಾಗ ನಿಮಗೆ ಈ ಪೇಜು ಓಪನ್ ಆಗಿರೋದು ಅಂಗನವಾಡಿ ಕೇಂದ್ರ ಓಪನ್ ಆಗುತ್ತೆ. ಅದರಲ್ಲಿ ನೀವೀಗ ಮೋಸ್ಟ್ ಇಂಪಾರ್ಟೆಂಟ್ ಅಂದೇನೆಂದರೆ, ನೀವು ಈಗ ಓಪನ್ ಮಾಡಿಬಿಟ್ಟು ಲಾಗೌಟ್ ಮಾಡೋಕ್ಕೆ ಹೋದರೆ ನಿಮಗೆ ಲಾಗೌಟ್ ಆಗೋಲ್ಲ. ಏನಂತ ತೋರಿಸ್ತದೆ ಅಂದರೆ, ಯುವರ್ ಆ್ಯಕ್ಟಿವಿಟಿ ಆರ್ ಬೀಯಿಂಗ್ ಸೇವ್ಡ್, ಪ್ಲೀಸ್ ವೆಯ್ಟ್ ಅಂಟಿಲ್ ಕಂಪ್ಲೀಟ್ ಅಂತಿದೆ. ನೀವು ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳ್ತಿದೆ. ನೀವು ಆದ್ದರಿಂದ ಒಂದು ಪೆಂಡಿಂಗ್ ಇದೆ, ಪೆಂಡಿಂಗ್ ಇಶ್ಯೂಸ್ ಅಂತೇಳಿ. ಲಾಗೌಟ್ ಮಾಡೋಕ್ಕಾಗೋದೇ ಇಲ್ಲ ನಿಮಗೆ. ಆವಾಗ ಏನು ಮಾಡ್ಬೇಕಂದ್ರೆ, ನೀವು ಡೈಲಿ ಟ್ರ್ಯಾಕಿಂಗಲ್ಲಿ ಆ್ಯಕ್ಟಿವಿಟಿ ಕ್ಲಿಕ್ ಮಾಡಬೇಕಾಗುತ್ತೆ. ಪರ್ಸ್ನಲ್ ಹೈಜೀನ್, ಪ್ರೀ ಸ್ಕೂಲ್ ಎಜುಕೇಷನ್ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಬೇಕು. ಕೊಟ್ಟಾದ ನಂತರ ನಿಮ್ಮದು ದೈನಂದಿನ ಚಟುವಟಿಕೆ ಪ್ರಾರಂಭವಾಗುತ್ತದೆ. ಇಲ್ಲಿ ಒಂದು ವೇಳೆ ನಿಮಗೆ ಲಾಗೌಟ್ ಮಾಡೋಕ್ಕೆ ಹೋದರೆ ನಿಮಗೆ ಲಾಗೌಟ್ ಅಂತ ತೋರಿಸೋದಿಲ್ಲ. ಇಲ್ಲಿ ನಿಮಗೆ 2 ಕಂಪ್ಲೀಟೆಡ್ ಆಗಿದೆ, ಗ್ರೀನ್ ಮಾರ್ಕ್ ಬರಬೇಕಲ್ಲಿ ರೌಂಡಲ್ಲಿ. ಅದೇ ರೀತಿಯಾಗಿ ECC ಡೇ ಹೇಗೆ ಕಂಪ್ಲೀಟ್ ಮಾಡೋದು ಅಂತೇಳಿ ತಿಳಿಸ್ತಾ ಇದ್ದೀನಿ. ಪರ್ಸನಲ್ ಹೈಜೀನ್ ಪ್ರೀ ಸ್ಕೂಲ್ ಎಜುಕೇಷನ್ ಆದಮೇಲೆ ECC ಡೇ ಲರ್ನಿಂಗ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಡೆವಲಪ್ಮೆಂಟ್ ಡೆಮೋ ಡೈಲಿ ಆಧಾರ್ ಶೀಲ ಅಂತೇಳಿ ಒಂದು ವಿಡಿಯೋ ಇದೆ, PDF ಇದೆ. ನೀವು PDF ಓಪನ್ ಮಾಡಬೇಕಾಗುತ್ತೆ. ಕಡ್ಡಾಯವಾಗಿ ನೀವು 2 ವಿಡಿಯೋನ ನೋಡಲೇಬೇಕು. ಡೌನ್ಲೋಡ್ ಮಾಡಿದ ನಂತರ ಕಂಪ್ಲೀಟ್ ಅಂತ ಬಟನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಸ್ಟಾರ್ಟ್ ಅಂತಿದೆ. ವಿಡಿಯೋ ಮೇಲೆ ಇಂಟ್ರೊಡ್ಯೂಸಿಂಗ್ ದಿ ನಂಬರ್ ಆಫ್ ಇಂಟ್ರೊಡಕ್ಷನ್ ಟು ನಂಬರ್ ಮ್ಯಾಚ್ ಆ್ಯಂಡ್ ಕೌಂಟ್ ಅಂತೇಳಿ ಇದೆ. ಇದರಲ್ಲಿ ಯಾವ ರೀತಿಯಾಗಿ ಮಕ್ಕಳಿಗೆ ನಂಬರ್ನ ಐಡೆಂಟಿಫಿಕೇಷನ್ ಮಾಡೋದು ಮತ್ತು ಮ್ಯಾಚ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಿಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಇರುವ ಮಕ್ಕಳಿಗೂ ಅದೇ ರೀತಿಯಾಗಿ ನೀವು ನಂಬರ್ಸ್ನ ಹೇಗೆ ಐಡೆಂಟಿಫಿಕೇಷನ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ಬೇಕು. ಸಂಪೂರ್ಣವಾಗಿ ಆ ವಿಡಿಯೋ ನೋಡಬೇಕು. ಆ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಆ್ಯಕ್ಟಿವಿಟಿ ಕಂಪ್ಲೀಟೆಡ್ ಅಂತ ಬರುತ್ತೆ. ನೋಡಿ ಯಾವ ರೀತಿಯಾಗಿ ಅವರು ಕೈ ಬೆರಳು ಮುಖಾಂತರ 0 ಮಾಡಿ ಮಕ್ಕಳಿಗೆ ನಂಬರ್ಸನ್ನು ಐಡೆಂಟಿಫಿಕೇಷನ್ ಮಾಡಿಸ್ತಿದ್ದಾರೆ. ನಂಬರ್ಸ್ ಕೂಡ ಅಲ್ಲಿ ಐಡೆಂಟಿಫಿಕೇಷನ್ ಮಾಡಿಸ್ತಾ ಇದ್ದಾರೆ ಮ್ಯಾಚ್ ಮಾಡೋಕ್ಕೆ. Facilitator then leads them to repeating various actions like pointing to their mouths, raising hands, showing 5 fingers. Finally, the facilitator suggests repeating the poem for added enjoyment. So now you too can sing this. ನೀವು ಆ ವಿಡಿಯೋ ಪೂರ್ಣಗೊಂಡ್ರೆ ಮಾತ್ರ ನಿಮಗೆ ಆ್ಯಕ್ಟಿವಿಟಿ ಕಂಪ್ಲೀಟೆಡ್ಗೆ ಅನೇಬಲ್ ಆಗುತ್ತೆ. ಈ ರೀತಿಯಾಗಿ ನೀವು ರೀಪ್ಲೇ ಮಾಡಬೇಕಾದ್ರೆ ಮಾಡ್ಬೋದು ವಿಡಿಯೋನ. ಅದೇ ರೀತಿಯಾಗಿ ಕಡ್ಡಾಯವಾಗಿ 2 ವಿಡಿಯೋನ ನೋಡಲೇಬೇಕು ಮತ್ತು ನೀವು PDF ಕೂಡ ನೋಡಲೇಬೇಕಾಗುತ್ತೆ. PDFಲ್ಲಿ ಯಾವ ರೀತಿಯಾಗಿ ಯಾವ ವಯಸ್ಸಿನ ಮಕ್ಕಳಿಗೆ ಯಾವ ರೀತಿಯಾಗಿ ಆಟ ಆಡಿಸ್ಬೇಕಂತೇಳಿ ತಿಳಿಸಿದ್ದಾರೆ. ಇದು ಬಂದುಬಿಟ್ಟು ನೇಚರ್ ವಾಲ್ಕ್. ನೇಚರಲ್ಲಿ ಯಾವ ರೀತಿಯಾಗಿ ಡಿಫ್ರೆಂಟಾಗಿ ಮಕ್ಕಳಿಗೆ ಗುರುತಿಸುವುದು ಗಿಡಗಳು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಯಾವ್ಯಾವ ಗಿಡಗಳನ್ನು ಐಡೆಂಟಿಫಿಕೇಷನ್ ಮಾಡೋದು ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಅದನ್ನು ನೀವು ಮಕ್ಕಳಿಗೆ ಹೇಳಿಕೊಡ್ಬೇಕಾಗುತ್ತೆ. The facilitator
leads the children into a park and begins an activity to observe nature, asking them to close their eyes and identify sounds like the wind, birds, animals, and cars. With eyes open, the children describe what they see, such as grass and plants. We will meet again soon with a new activity and a new video. ಇಲ್ಲಿ ಯು ಕ್ಯಾನ್ ನೌ ಎಂಡ್ ಟುಡೇ ಲರ್ನಿಂಗ್ ಆರ್ ಡೂ ಮೋರ್ ಆ್ಯಕ್ಟಿವಿಟೀಸ್ ಅಂತಿದೆ. ಎಂಡ್ ಟುಡೇ ಲರ್ನಿಂಗ್ಸ್ ಅಂದಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇವತ್ತಿನ ECC ಡೇ ಕಂಪ್ಲೀಟ್ ಆಗಿದೆ ಅಂತೇಳಿ ನಿಮಗೆ ಸಕ್ಸಸ್ಫುಲ್ಲಾಗಿ ತೋರಿಸ್ತದೆ. ನೀವು ಎಲ್ಲ PDF ನೋಡ್ಬೋದು. ಅದರಲ್ಲಿ ಮಾನಿಟರಾಗಿ ಕಂಪಲ್ಸರಿ ವಿಡಿಯೋ ನೋಡಲೇಬೇಕಂತಿದೆ. ನೋಡಿದರೆ ಮಾತ್ರ ನಿಮಗೆ ECC ಡೇ ಕಂಪ್ಲೀಟ್ ಆಗುತ್ತೆ. ಯಾವ ವಯಸ್ಸಿಗೆ ಯಾವ ಏಜಿಗೆ ತಕ್ಕಂತೆ ಯಾವ ಆಟಗಳನ್ನು ಆಡಿಸ್ಬೇಕಂತೇಳಿ ಆ PDF ಇದರಲ್ಲಿದೆ. ಅದನ್ನು ನೀವು ನೋಡಿಕೊಂಡು ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಕಲಿಸ್ಬೇಕಾಗುತ್ತೆ. ಈಗ ಎಲ್ಲನೂ ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಆಗಿದೆ. ಎಂಡ್ ಆಫ್ ದ ಡೇ, ವೆಲ್ ಡನ್, ಯು ಹ್ಯಾವ್ ಕಂಪ್ಲೀಟೆಡ್ ಟುಡೇ ECC ಲರ್ನಿಂಗ್ ಸಕ್ಸಸ್ಫುಲಿ ಅಂತ ಇದೆ. ನಿಮಗೆ 3 ಡೇಸ್ ಕಂಪ್ಲೀಟ್ ಆಗಿದೆ ಅಂತೇಳಿ, ಜೂನ್ ತಿಂಗಳಲ್ಲಿ 3 ಡೇಸ್ ಕಂಪ್ಲೀಟ್ ಆಗಿದೆ ಅಂತೇಳಿ ನಿಮಗೆ ಬರುತ್ತೆ. ಡೈಲಿ ಅಂಗನವಾಡಿ ಕೇಂದ್ರ ಓಪನ್ ಮಾಡಿದ ನಂತರ ಆ್ಯಕ್ಟಿವಿಟೀಸನ್ನು ಕಡ್ಡಾಯವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಕಂಪ್ಲೀಟ್ ಮಾಡಬೇಕು. ಅದೇ ರೀತಿಯಾಗಿ ECC ಡೇ ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.